ರಾಜ್ಯದ ಕಳೆದ 2023ರ ವಿಧಾನಸಭಾ ಚುನಾವಣೆಯಲ್ಲಿ 135ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಗೆದ್ದು ಬಿಗಿದ್ದಂತಹ ಕಾಂಗ್ರೆಸ್ ಕೇವಲ ಒಂದು ವರ್ಷದ ಒಳಗೆ ಬಂದಂತಹ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು 55 ಸ್ಥಾನಗಳಲ್ಲಿ ಲೀಡ್ ಕಳ್ಕೊಳ್ಳೋದ್ರ ಮೂಲಕ ಕಾಂಗ್ರೆಸ್ಸನ್ನು ರಾಜ್ಯದ ಜನ ತಿರಸ್ಕರಿಸಿದ್ದಾರೆ ಅಂತಕ್ಕಂಥ ಭಾವನೆ ನಮಗೀಗ ಬಂದಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 135 ಕ್ಷೇತ್ರಗಳಲ್ಲಿ ಲೀಡನ್ನು ಪಡ್ಕೊಂಡಿದ್ದಂತಹ ಕಾಂಗ್ರೆಸ್ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕೇವಲ 83 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಲೀಡನ್ನು ಪಡೆಯೋದ್ರ ಮೂಲಕ ಸುಮಾರು 55 ಸ್ಥಾನಗಳ ವಿಧಾನಸಭಾ ಕ್ಷೇತ್ರಗಳಲ್ಲಿ ತಮ್ಮ ಲೀಡನ್ನು ಕಡಿಮೆ ಮಾಡಿಕೊಂಡಿದೆ. ಆದರೆ ಕೇವಲ 66 ಸ್ಥಾನಗಳನ್ನು ಗೆದ್ದಿದ್ದಂತಹ BJP ಈ ಬಾರಿ 124 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ತಮ್ಮ ಅಭ್ಯರ್ಥಿಗೆ ಲೀಡನ್ನು ಪಡೆಯೋದ್ರ ಮೂಲಕ ಬಹುದೊಡ್ಡ ಒಂದು ಜನಬೆಂಬಲವನ್ನು ಗಳಿಸಿದೆ ಅಂತಲೇ ಹೇಳ್ಬೋದು. ಅದೇ ರೀತಿ 19 ವಿಧಾನಸಭಾ ಕ್ಷೇತ್ರಗಳನ್ನು ಗೆದ್ದಿದ್ದಂತಹ JDS ಈ ಬಾರಿ 17 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಲೀಡನ್ನು ಪಡೆಯೋದ್ರ ಮೂಲಕ ಒಂದು ರೀತಿಯ ಸಮಾಧಾನಕರ ಬಹುಮಾನವನ್ನು ಪಡ್ಕೊಂಡಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ರಾಜ್ಯ ಸರ್ಕಾರದ 16 ಪ್ರಭಾವಿ ಸಚಿವರು ತಮ್ಮ ಸ್ವಕ್ಷೇತ್ರದಲ್ಲಿಯೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಲೀಡನ್ನು ಕೊಡಿಸೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಈ ಮೂಲಕ ಅವರು ಬಹುತೇಕ ಫೇಲ್ ಆಗಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ತಮ್ಮ ಸ್ವಕ್ಷೇತ್ರದಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿಗೆ ಲೀಡನ್ನು ಬಿಟ್ಕೊಟ್ಟಿರ್ತಕ್ಕಂಥ ಆ ಪ್ರಭಾವಿ 16 ಸಚಿವರು ಯಾರು, ಯಾವ್ಯಾವ ಕ್ಷೇತ್ರದಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿಗೆ ಎಷ್ಟೆಷ್ಟು ವೋಟ್ ಲೀಡ್ ಆಗಿದೆ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವೇನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ರಾಜ್ಯದ 16 ಪ್ರಭಾವಿ ಸಚಿವರ ಪೈಕಿ ತಮ್ಮ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ಗೆ ಟಿಕೆಟನ್ನು ಪಡ್ಕೊಂಡಿದ್ದಂತಹ ಬೆಳಗಾವಿ ಗ್ರಾಮೀಣದ ಶಾಸಕಿ ಹಾಗೂ ಸರ್ಕಾರದ ಪ್ರಭಾವಿ ಸಚಿವೆ ಎನಿಸ್ಕೊಂಡಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿ ಪಡ್ಕೊಂಡಿದ್ದಂಥದ್ದು ಕೇವಲ 74,441 ಮತಗಳು. ಹಾಗೆಯೇ BJPಯ ಜಗದೀಶ್ ಶೆಟ್ಟರ್ಗೆ ಈ ಒಂದು ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 1,24,940 ಮತಗಳು ಚಲಾವಣೆಯಾಗೋದ್ರ ಮೂಲಕ 61,951 ಮತಗಳು BJP ಅಭ್ಯರ್ಥಿಗೆ ಲೀಡಾಗಿದ್ದು, ಈ ಒಂದು ತನ್ನ ಸ್ವಕ್ಷೇತ್ರದಲ್ಲಿಯೇ ತಮ್ಮ ಪುತ್ರನಿಗೆ ಲೀಡನ್ನು ಕೊಡಿಸೋದ್ರಲ್ಲಿ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಸಂಪೂರ್ಣ ವಿಫಲರಾಗಿದ್ದಾರೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿಬರ್ತಾ ಇದ್ದಾವೆ. ಇನ್ನು ತೀರಾ ಹಠಕ್ಕೆ ಬಿದ್ದು ತನ್ನ ಅತ್ಯಾಪ್ತನಾಗಿರ್ತಕ್ಕಂಥ ಸ್ಟಾರ್ ಚಂದ್ರಿಗೆ ಟಿಕೆಟನ್ನು ಪಡ್ಕೊಂಡಿದ್ದಂತಹ ನಾಗಮಂಗಲದ ಶಾಸಕ ಹಾಗೂ ರಾಜ್ಯದ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಕೂಡ ನಾಗಮಂಗಲದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಸ್ಟಾರ್ ಚಂದ್ರ ಅವರಿಗೆ ಲೀಡನ್ನು ಕೊಡಿಸೋದ್ರಲ್ಲಿ ಸಂಪೂರ್ಣ ವಿಫಲವಾಗಿದ್ದು, ಈ ಒಂದು ನಾಗಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ JDS ಹಾಗೂ BJP ಮೈತ್ರಿಕೂಟದ ಅಭ್ಯರ್ಥಿಯಾಗಿದ್ದಂತಹ HD ಕುಮಾರಸ್ವಾಮಿ ಅವರಿಗೆ ಬಹುದೊಡ್ಡ ಮಟ್ಟದ ಲೀಡ್ ಬಂದಿರತಕ್ಕಂಥದ್ದು ಚಲುವರಾಯಸ್ವಾಮಿಗೆ ಬಹುದೊಡ್ಡ ಮುಖಭಂಗ ಆಗಿದೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತದೆ. ಈ ನಾಗಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರಿಗೆ 66,576 ಮತಗಳು ಚಲಾವಣೆಯಾದರೆ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿದ್ದಂತಹ HD ಕುಮಾರಸ್ವಾಮಿ ಅವರಿಗೆ 1,13,087 ಮತಗಳು ಚಲಾವಣೆಯಾಗೋದ್ರ ಮೂಲಕ ಸುಮಾರು 46,511 ಮತಗಳ ಒಂದು ಲೀಡನ್ನು ಕುಮಾರಸ್ವಾಮಿ ಅವರಲ್ಲಿ ಪಡೆದಿದ್ದರು. ಆ ಕಾರಣಕ್ಕೆ ನಾಗಮಂಗಲದಲ್ಲಿ ತಮ್ಮ ಸ್ವಕ್ಷೇತ್ರದಲ್ಲಿಯೇ ಈ ಚಲುವರಾಯಸ್ವಾಮಿ ಅವರು ಬಹುದೊಡ್ಡ ಮುಖಭಂಗವನ್ನು ಅನುಭವಿಸಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಸರ್ಕಾರದ ಮತ್ತೊಬ್ಬ ಪ್ರಭಾವಿ ಸಚಿವ ಕೃಷ್ಣ ಬೈರೇಗೌಡ ಪ್ರತಿನಿಧಿಸುವ ಬ್ಯಾಟರಾಯಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೂಡ ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿಗೆ 1,29,523 ಮತಗಳ ಚಲಾವಣೆಯಾದರೆ BJP ಅಭ್ಯರ್ಥಿಗೆ ಅಲ್ಲಿ 1,64,574 ಮತಗಳು ಚಲಾವಣೆಯಾಗೋದ್ರ ಮೂಲಕ ಸುಮಾರು 35,061 ಮತಗಳು BJP ಅಭ್ಯರ್ಥಿಯಲ್ಲಿ ಹೆಚ್ಚಾಗಿ ಪಡೆದಿದ್ದು, ಕೃಷ್ಣ ಬೈರೇಗೌಡ ಅವರಿಗೆ ಬಹುದೊಡ್ಡ ಮುಖಭಂಗ ಬ್ಯಾಟರಾಯಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆಗಿದೆ. ಈ ಮೂಲಕ ಕೃಷ್ಣ ಬೈರೇಗೌಡ ಅವರು ಕೂಡ ತಮ್ಮ ಸ್ವಕ್ಷೇತ್ರದಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಗೆ ಲೀಡ್ ಕೊಡಿಸೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಅಂತಕ್ಕಂಥ ಆಪಾದನೆಗಳು ಕೇಳಿಬರ್ತಾ ಇದ್ದಾವೆ. ಮತ್ತೊಬ್ಬ ಮಾತಿನ ಮಲ್ಲ ಎಂದೇ ಪ್ರಖ್ಯಾತಿಯನ್ನು ಪಡೆದಿದ್ದಂತಹ ಸಚಿವ ಸಂತೋಷ್ ಲಾಡ್ ಕೂಡ ತನ್ನ ಸ್ವಕ್ಷೇತ್ರ ಕಲಘಟಗಿಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂತಹ ವಿನೋದ್ ಅಸೂಟಿ ಅವರಿಗೆ ಲೀಡನ್ನು ಕೊಡಿಸೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇಲ್ಲೂ ಕೂಡ BJP ಅಭ್ಯರ್ಥಿಯಾಗಿದ್ದಂತಹ ಪ್ರಹ್ಲಾದ್ ಜೋಶಿ ಅವರಿಗೆ ಸುಮಾರು 32,737 ಅಧಿಕ ಮತಗಳು ಬಂದಿರತಕ್ಕಂಥದ್ದು. ಇಲ್ಲಿ ಚಲಾವಣೆಯಾಗಿರುವ ಮತಗಳ ಪೈಕಿ ಕಾಂಗ್ರೆಸ್ನ ಅಭ್ಯರ್ಥಿ ವಿನೋದ್ ಅಸೂಟಿ ಅವರಿಗೆ ಕೇವಲ 63,665 ಮತಗಳು ಚಲಾವಣೆಯಾದರೆ ಪ್ರಹ್ಲಾದ್ ಜೋಶಿ ಅವರಿಗೆ 96,402 ಮತಗಳು ಚಲಾವಣೆ ಆಗೋದ್ರ ಮೂಲಕ ಸಂತೋಷ್ ಲಾಡ್ ಅವರ ಸ್ವಕ್ಷೇತ್ರ ಕಲಘಟಗಿಯಲ್ಲಿ BJP ಅಭ್ಯರ್ಥಿ ಸುಮಾರು 32,737 ಅಧಿಕ ಮತಗಳನ್ನು ಪಡೆದಿದ್ದು, ಸಂತೋಷ್ ಲಾಡ್ ಅವರಿಗೆ ತೀವ್ರ ಒಂದು ಶಾಕ್ ಎದುರಾಗಿದೆ ಅಂತಲೇ ಹೇಳ್ಬೋದು.
ಹಾಗೆಯೇ ಉತ್ತರ ಕನ್ನಡ ಜಿಲ್ಲೆಯ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಮಾಂಕಾಳ್ ವೈದ್ಯ ಪ್ರತಿನಿಧಿಸುವ ಭಟ್ಕಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿಯೂ ಕೂಡ ಈ ಬಾರಿ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಬಹುದೊಡ್ಡ ಮಟ್ಟದ ಒಂದು ಅಂತರದ ಬಹುಮತ ಬಂದಿದ್ದು ಮಾಂಕಾಳ ವೈದ್ಯ ಅವರಿಗೂ ಕೂಡ ಬಹುದೊಡ್ಡ ಒಂದು ಹಿನ್ನಡೆ ಉಂಟಾಗಿದೆ. ಈ ಭಟ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗೆ ಅಂಜಲಿ ನಿಂಬಾಳ್ಕರ್ ಅವರಿಗೆ 67,885 ಮತಗಳು ಚಲಾವಣೆಯಾದರೆ ಬಿಜೆಪಿ ಅಭ್ಯರ್ಥಿಯಾಗಿದ್ದಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ 1,288 ಮತಗಳು ಚಲಾವಣೆಯಾಗೋದ್ರ ಮೂಲಕ ಸುಮಾರು 32,403 ಅಧಿಕ ಮತಗಳು ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಕಾಗೇರಿ ಅವರಿಗೆ ಬಂದಿದ್ದಾವೆ. ಆ ಕಾರಣಕ್ಕೆ ತಮ್ಮ ಸ್ವಕ್ಷೇತ್ರ ಭಟ್ಕಳದಲ್ಲೂ ಕೂಡ ಸಚಿವ ಮಾಂಕಾಳ್ ವೈದ್ಯ ಬಹುದೊಡ್ಡ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಇನ್ನು ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಎಂದೇ ಬಿಂಬಿತವಾಗಿರ್ತಕ್ಕಂಥ ಕರ್ನಾಟಕದ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಗೆ ಹೀನಾಯ ಹಿನ್ನಡೆ ಉಂಟಾಗಿದ್ದು, ಕಾಂಗ್ರೆಸ್ನ ಅಭ್ಯರ್ಥಿ ಮುದ್ದಹನುಮೇಗೌಡರಿಗೆ 67,905 ಮತಗಳು ಚಲಾವಣೆಯಾದರೆ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣನಿಗೆ 93,443 ಮತಗಳು ಚಲಾವಣೆಯಾಗೋದ್ರ ಮೂಲಕ 25,541 ಮತಗಳು ಬಿಜೆಪಿ ಅಭ್ಯರ್ಥಿಗೆ ಲೀಡ್ ಆಗಿರ್ತಕ್ಕಂಥದ್ದು ಈ ಜಿ ಪರಮೇಶ್ವರ್ ಅವರಿಗೆ ಬಹುದೊಡ್ಡ ಮುಖಭಂಗ ಅಂತಲೇ ಹೇಳ್ಬೋದು. ಈಗಾಗಲೇ ಕಾಂಗ್ರೆಸ್ನ ಕೆಲವು ನಾಯಕರೇ ಜಿ ಪರಮೇಶ್ವರ್ ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡಿಲ್ಲ ಅಂತಕ್ಕಂಥ ಅಪ್ಪನೆಯನ್ನು ಮಾಡ್ತಿದ್ರು. ಈ ವೋಟ್ ಪ್ಯಾಟ್ರನನ್ನು ನೋಡಿದರೆ ಆ ಮಾತು ಸತ್ಯ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಸರ್ಕಾರದ ಮತ್ತೊಬ್ಬ ಪ್ರಭಾವಿ ಸಚಿವ ಸಹಕಾರ ಖಾತೆಯನ್ನು ಹೊಂದಿರತಕ್ಕಂಥ ಮಧುಗಿರಿಯ ಶಾಸಕ ಕೆ ಎನ್ ರಾಜಣ್ಣನವರ ಒಂದು ಮಧುಗಿರಿಯಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿ ಕಾಂಗ್ರೆಸ್ನ ಅಭ್ಯರ್ಥಿಗಿಂತ ಸುಮಾರು 13,000 ಮತಗಳನ್ನು ಅಧಿಕವಾಗಿ ಪಡೆದಿದ್ದು, ಬಹುತೇಕ ತಮ್ಮ ಪಕ್ಷದ ಅಭ್ಯರ್ಥಿಗೆ ಲೀಡ್ ಕೊಡಿಸೋದ್ರಲ್ಲಿ ರಾಜಣ್ಣನವರು ಕೂಡ ಬಹುದೊಡ್ಡ ವೈಫಲ್ಯವನ್ನು ಹೊಂದಿದ್ದಾರೆ ಅಂತಕ್ಕಂಥ ಒಂದು ಆಪಾದನೆಗಳು ಕೇಳಿಬರ್ತಾ ಇದ್ದಾವೆ. ಇನ್ನು ತಮ್ಮ ಪತ್ನಿಯನ್ನು ಚುನಾವಣಾ ಕಣಕ್ಕಿಳಿಸಿದ್ದಂತಹ ಮಧ್ಯ ಕರ್ನಾಟಕ ಭಾಗದ ಪ್ರಭಾವಿ ಲಿಂಗಾಯತ ಮುಖಂಡ ಎಂದೇ ಪ್ರಖ್ಯಾತಿಯನ್ನು ಪಡೆದಿರತಕ್ಕಂಥ ಸಚಿವ ಎಸ್ ಮಲ್ಲಿಕಾರ್ಜುನ್ ಪ್ರತಿನಿಧಿಸ್ತಾ ಇರತಕ್ಕಂಥ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲೂ ಕೂಡ ತಮ್ಮ ಪತ್ನಿಯನ್ನೇ ಕಣಕ್ಕಿಳಿಸಿದ್ರು ಕೂಡ ಎಸ್ ಮಲ್ಲಿಕಾರ್ಜುನ್ ತಮ್ಮ ಸ್ವಕ್ಷೇತ್ರದಲ್ಲಿ ಲೀಡನ್ನು ಪಡೆಯೋದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಈ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ 77,076 ಮತಗಳು ಚಲಾವಣೆಯಾದರೆ ಬಿಜೆಪಿ ಅಭ್ಯರ್ಥಿಯಾಗಿದ್ದಂತಹ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ 97,064 ಮತಗಳು ಚಲಾವಣೆಯಾಗೋದ್ರ ಮೂಲಕ 24,988 ಮತಗಳು ಕಾಂಗ್ರೆಸ್ನ ಅಭ್ಯರ್ಥಿಗಿಂತ ಬಿಜೆಪಿ ಅಭ್ಯರ್ಥಿಗೆ ಹೆಚ್ಚಾಗಿ ಬಂದಿದ್ದು, ಇಲ್ಲೂ ಕೂಡ ಸಚಿವ ಎಸ್ ಮಲ್ಲಿಕಾರ್ಜುನ್ಗೆ ತೀವ್ರ ಮುಖಭಂಗವಾಗಿದೆ ಅಂದರೆ ತಪ್ಪಾಗೋದಿಲ್ಲ. ಇನ್ನು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ಗಾಂಧಿನಗರದ ಶಾಸಕ ದಿನೇಶ್ ಗುಂಡೂರಾವ್ ಪ್ರತಿನಿಧಿಸುವ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿಯೂ ಕೂಡ ಕಾಂಗ್ರೆಸ್ಗೆ ಬಹುದೊಡ್ಡ ಹಿನ್ನಡೆಯಾಗಿದ್ದು, ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ 51,123 ಮತಗಳನ್ನು ಪಡೆದರೆ ಬಿಜೆಪಿ ಅಭ್ಯರ್ಥಿ 74,447 ಮತಗಳನ್ನು ಪಡೆಯೋದ್ರ ಮೂಲಕ ದಿನೇಶ್ ಗುಂಡೂರಾವ್ ಅವರ ಒಂದು ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿಯೂ ಕೂಡ ಬಿಜೆಪಿಗೆ 23,324 ಮತಗಳು ಹೆಚ್ಚಾಗಿ ಬಂದಿದ್ದಾವೆ. ಆ ಕಾರಣಕ್ಕೆ ದಿನೇಶ್ ಗುಂಡೂರಾವ್ ಕೂಡ ಈ ಒಂದು ಚುನಾವಣೆಯಲ್ಲಿ ಫೇಲ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ತೀವ್ರ ಟ್ರೋಲ್ಗೆ ಒಳಗಾಗ್ತಕ್ಕಂಥ ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿನಿಧಿಸುವ ಸೊರಬ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿಯೂ ಕೂಡ ಬಿಜೆಪಿಗೆ ಬಹುದೊಡ್ಡ ಒಂದು ಮುನ್ನಡೆ ದೊರಕಿದ್ದು, ಮಧು ಬಂಗಾರಪ್ಪನವರಿಗೆ ತೀವ್ರ ಮುಖಭಂಗವಾಗಿದೆ. ಬಂಗಾರಪ್ಪನವರ ಪುತ್ರಿ ಹಾಗೂ ಮಧು ಬಂಗಾರಪ್ಪನವರ ಸಹೋದರಿ ಗೀತಾ ಶಿವರಾಜ್ಕುಮಾರ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರೂ ಕೂಡ ತಮ್ಮ ಸಹೋದರಿಗೆ ಲೀಡನ್ನು ಪಡೆದುಕೊಳ್ಳುವಲ್ಲಿ ಮಧು ಬಂಗಾರಪ್ಪ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಈ ಒಂದು ಸೊರಬ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಗೀತಾ ಶಿವರಾಜ್ಕುಮಾರ್ಗೆ 70,233 ಮತಗಳು ಬಂದರೆ ಬಿಜೆಪಿ ಅಭ್ಯರ್ಥಿ BY ರಾಘವೇಂದ್ರ ಅವರಿಗೆ 88,170 ಮತಗಳು ಚಲಾವಣೆಯಾಗಿದ್ದಾವೆ. ಸುಮಾರು 17,937 ಮತಗಳು ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಬಿಜೆಪಿಗೆ ಲೀಡ್ ಆಗಿದೆ. ಇನ್ನು ತಮ್ಮ ಪುತ್ರಿಗೆ ಟಿಕೆಟನ್ನು ಪಡೆದಿದ್ದಂತಹ ಬಸವನ ಬಾಗೇವಾಡಿ ಕ್ಷೇತ್ರದ MLA ಹಾಗೂ ಸಚಿವ ಶಿವಾನಂದ ಪಾಟೀಲ್ ಅವರು ಕೂಡ ತಮ್ಮ ಸ್ವಕ್ಷೇತ್ರದಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಗೆ ಲೀಡನ್ನು ಕೊಡಿಸೋದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಬಸವನ ಬಾಗೇವಾಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗೆ 66,363 ಮತಗಳು ಚಲಾವಣೆಯಾದರೆ ಆ ಬಿಜೆಪಿ ಅಭ್ಯರ್ಥಿಗೆ 83,916 ಮತಗಳು ಚಲಾವಣೆಯಾಗೋದ್ರ ಮೂಲಕ ಸುಮಾರು 17,553 ಅಧಿಕ ಮತಗಳು ಬಿಜೆಪಿ ಅಭ್ಯರ್ಥಿಗೆ ಬಂದಿದ್ದು, ಈ ಒಂದು ಬಸವನ ಬಾಗೇವಾಡಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಶಿವಾನಂದ ಪಾಟೀಲ್ ಅವರಿಗೆ ತೀವ್ರ ಮುಖಭಂಗವಾಗಿದೆ. ಇನ್ನೊಂದು ಕಡೆ ಬಾಗಲಕೋಟೆಯಲ್ಲೂ ಕೂಡ ತಮ್ಮ ಪುತ್ರಿ ಸಂಯುಕ್ತ ಪಾಟೀಲ್ ಅವರು ಸೋತಿರ್ತಕ್ಕಂಥದ್ದು ಬಹುತೇಕ ಶಿವಾನಂದ ಪಾಟೀಲ್ ಅವರ ತಲೆದಂಡಕ್ಕೆ ಮುನ್ನುಡಿಯನ್ನು ಬರೆದಿದೆ ಅಂತಲೇ ಹೇಳ್ಬೋದು. ಹಾಗೆಯೇ RV ತಿಮ್ಮಾಪುರ್
ಸ್ಪರ್ಧೆ ಮಾಡಿ ಗೆದ್ದಿದ್ದಂತಹ ಮುಧೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ತಮ್ಮ ಪಕ್ಷದ ಅಭ್ಯರ್ಥಿಗೆ ಲೀಡನ್ನು ಕೊಡಿಸೋದ್ರಲ್ಲಿ ಸಂಪೂರ್ಣವಾಗಿ ಆರ್ ಬಿ ತಿಮ್ಮಾಪುರ್ ವಿಫಲರಾಗಿದ್ದಾರೆ. ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗೆ 70,199 ಮತಗಳು ಬಂದರೆ ಬಿಜೆಪಿ ಅಭ್ಯರ್ಥಿಗೆ 84,357 ಮತಗಳು ಚಲಾವಣೆಯಾಗೋದ್ರ ಮೂಲಕ ಸರಿಸುಮಾರು 14,158 ಮತಗಳು ಬಿಜೆಪಿ ಅಭ್ಯರ್ಥಿಗೆ ಅಧಿಕವಾಗಿ ಬಂದಿದ್ದಾವೆ. ಈ ಕಾರಣಕ್ಕೆ ಏನು ಆರ್ ಬಿ ತಿಮ್ಮಾಪುರ್ಗೂ ಕೂಡ ಬಹುದೊಡ್ಡ ಮುಖಭಂಗ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಸರ್ಕಾರದ ಅತ್ಯಂತ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಪ್ರತಿನಿಧಿಸುವ ಗದಗ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿಯೂ ಕೂಡ ಬಿಜೆಪಿ ಅಭ್ಯರ್ಥಿ ಲೀಡನ್ನು ಪಡ್ಕೊಂಡಿದ್ದಾರೆ. ಈ ಹಿರಿಯ ಶಾಸಕರು, ಹಿರಿಯ ಸಚಿವರು ಆಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ತಮ್ಮ ಪಕ್ಷದ ಅಭ್ಯರ್ಥಿಗೆ ಲೀಡನ್ನು ಕೊಡಿಸೋದ್ರಲ್ಲಿ ಸಂಪೂರ್ಣವಾದ ವಿಫಲರಾಗಿದ್ದಾರೆ. ಈ ಒಂದು ಗದಗ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗೆ 78,208 ಮತಗಳು ಚಲಾವಣೆಯಾದರೆ ಬಿಜೆಪಿ ಅಭ್ಯರ್ಥಿಗೆ 88,717 ಮತಗಳು ಚಲಾವಣೆಯಾಗೋದ್ರ ಮೂಲಕ 10,509 ಮತಗಳು ಬಿಜೆಪಿಯಲ್ಲಿ ಲೀಡನ್ನು ಪಡ್ಕೊಂಡಿದೆ. ಆ ಕಾರಣಕ್ಕೆ ಈ ಎಚ್ ಕೆ ಪಾಟೀಲ್ ಕೂಡ ತಮ್ಮ ಅಭ್ಯರ್ಥಿಗೆ ಲೀಡನ್ನು ಕೊಡಿಸೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತದವೆ. ಇನ್ನು ತಮ್ಮ ಪುತ್ರಿಯನ್ನು ಚುನಾವಣಾ ಕಣಕ್ಕೆ ಇಳಿಸಿದ್ದಂತಹ BTM ಲೇಔಟ್ ಶಾಸಕ ಹಾಗೂ ಪ್ರಭಾವಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ತಮ್ಮ ಪುತ್ರಿಗೆ ತಮ್ಮ ಸ್ವಕ್ಷೇತ್ರದಲ್ಲಿ ಲೀಡನ್ನು ಕೊಡಿಸೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಈ BTM ಲೇಔಟ್ನಲ್ಲಿ ಕಾಂಗ್ರೆಸ್ನ ಸೌಮ್ಯರೆಡ್ಡಿಗೆ 63,192 ಮತಗಳ ಚಲಾವಣೆಯಾದರೆ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ತೇಜಸ್ವಿ ಸೂರ್ಯ ಅವರಿಗೆ 72,541 ಮತಗಳ ಚಲಾವಣೆಯಾಗಿದ್ದಾವೆ. ಈ ಮೂಲಕ 9,349 ಮತಗಳು ಬಿಜೆಪಿಗೆ BTM ಲೇಔಟಲ್ಲಿ ಲೀಡ್ ಆಗಿದೆ. ಇನ್ನು ಚಿಂತಾಮಣಿಯ ಶಾಸಕ ಪ್ರಭಾವಿ ಸಚಿವ ಡಾಕ್ಟರ್ MC ಸುಧಾಕರ್ ಸ್ಪರ್ಧೆ ಮಾಡಿ ಗೆದ್ದಿದ್ದಂತಹ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕೂಡ ಮೈತ್ರಿ ಅಭ್ಯರ್ಥಿಗೆ ಹೆಚ್ಚಿನ ಮತಗಳು ಬಂದಿದ್ದು, ಚಿಂತಾಮಣಿಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ 87,206 ಮತಗಳನ್ನು ಪಡೆದರೆ ಮೈತ್ರಿ ಪಕ್ಷದ ಅಭ್ಯರ್ಥಿ 89,456 ಮತಗಳನ್ನು ಪಡೆಯೋದ್ರ ಮೂಲಕ 7,250 ಮತಗಳ ಲೀಡನ್ನು ಪಡೆದಿದ್ದಾರೆ. ಈ ಒಂದು ಕಾರಣಕ್ಕೆ MC ಸುಧಾಕರ್ ಕೂಡ ಸಂಪೂರ್ಣ ವಿಫಲರಾಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಹಿರಿಯೂರು ಶಾಸಕ ಸಚಿವ ಡಿ ಸುಧಾಕರ್ ಸ್ಪರ್ಧೆ ಮಾಡಿ ಗೆದ್ದಿದ್ದಂತಹ ಹಿರಿಯೂರಿನಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಅವರಿಗೆ ಅತ್ಯಂತ ಹೆಚ್ಚು ಲೀಡ್ ಬಂದಿದ್ದು, ಕಾಂಗ್ರೆಸ್ನ ಅಭ್ಯರ್ಥಿ ಚಂದ್ರಪ್ಪನವರಿಗೆ 87,597 ಮತಗಳ ಚಲಾವಣೆಯಾದರೆ ಬಿಜೆಪಿಯ ಗೋವಿಂದ ಕಾರಜೋಳಿಗೆ 88,794 ಮತಗಳು ಚಲಾವಣೆಯಾಗೋದ್ರ ಮೂಲಕ ಈ ಒಂದು ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ 6,197 ಮತಗಳು ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಅವರಿಗೆ ಲೀಡ್ ಆಗಿದೆ. ಇನ್ನು ಸರ್ಕಾರದ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಪ್ರತಿನಿಧಿಸುವ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲೂ ಕೂಡ ಕಾಂಗ್ರೆಸ್ಗೆ ಬಹುದೊಡ್ಡ ಹಿನ್ನಡೆಯಾಗಿದ್ದು, ಕಾಂಗ್ರೆಸ್ ಅಭ್ಯರ್ಥಿ 84,429 ಮತಗಳನ್ನು ಪಡೆದರೆ ಬಿಜೆಪಿ ಅಭ್ಯರ್ಥಿ 89,660 ಮತಗಳನ್ನು ಪಡೆಯೋದ್ರ ಮೂಲಕ ಸರಿಸುಮಾರು 5,231 ಮತಗಳನ್ನು ಬಿಜೆಪಿ ಅಭ್ಯರ್ಥಿ ಈ ಒಂದು ಕ್ಷೇತ್ರದಲ್ಲಿ ಲೀಡ್ ಪಡೆಯೋದ್ರ ಮೂಲಕ KH ಮುನಿಯಪ್ಪನವರಿಗೆ ಬಹುದೊಡ್ಡ ಮುಖಭಂಗವನ್ನು ಉಂಟು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಕೊನೆಯದಾಗಿ ಸರ್ಕಾರದ ಪ್ರಭಾವಿ ಸಚಿವ ಲಿಂಗಾಯತ ಮುಖಂಡ MB ಪಾಟೀಲ್ ಸ್ಪರ್ಧೆ ಪ್ರತಿನಿಧಿಸ್ತಾ ಇರತಕ್ಕಂಥ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲೂ ಕೂಡ ಕಾಂಗ್ರೆಸ್ಗೆ ತೀವ್ರ ಹಿನ್ನಡೆಯಾಗಿದ್ದು, MB ಪಾಟೀಲ್ಗೆ ತೀವ್ರ ಮುಖಭಂಗವಾಗಿದೆ. ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ 75,651 ಮತಗಳನ್ನು ಪಡೆದರೆ ಬಿಜೆಪಿ ಅಭ್ಯರ್ಥಿ 79,002 ಮತಗಳನ್ನು ಪಡೆಯೋದ್ರ ಮೂಲಕ 3,351 ಮತಗಳನ್ನು ಲೀಡ್ ಬಿಜೆಪಿ ಇಲ್ಲಿ ಪಡೆದಿರ್ತಕ್ಕಂಥದ್ದು MB ಪಾಟೀಲ್ಗೆ ತೀವ್ರ ಮುಖಭಂಗವಾಗಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ರೀತಿ ಸರ್ಕಾರದ ಪ್ರಭಾವಿ ಖಾತೆಗಳನ್ನು ಹೊಂದಿರತಕ್ಕಂಥ ಸುಮಾರು 16 ಸಚಿವರು ತಾವು ಪ್ರತಿನಿಧಿಸ್ತಾ ಇರತಕ್ಕಂಥ ವಿಧಾನಸಭಾ ಕ್ಷೇತ್ರದಲ್ಲಿಯೇ ಕಾಂಗ್ರೆಸ್ನ ಅಭ್ಯರ್ಥಿಗೆ ಲೀಡ್ ಕೊಡಿಸೋದ್ರಲ್ಲಿ ಸಂಪೂರ್ಣ ವಿಫಲವಾಗಿದ್ದು, ಅಲ್ಲಿ ಅವರು ಪ್ರತಿನಿಧಿಸುವ ಕ್ಷೇತ್ರಗಳಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಹೆಚ್ಚಿನ ಮತಗಳನ್ನು ಪಡೆದಿರ್ತಕ್ಕಂಥದ್ದು ಬಹುತೇಕ ಈ 16 ಸಚಿವರ ಒಂದು ತಲೆದಂಡ ಆಗ್ಬೋದು ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಸ್ನೇಹಿತರೆ, ಈ ಒಂದು ಲೆಕ್ಕಾಚಾರದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ಇಟಿಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.